ಬೆಂಗಳೂರು ಟ್ರಾಫಿಕ್ ಪರಿಹಾರಕ್ಕಾಗಿ ಜಪಾನ್ ತಂತ್ರಜ್ಞಾನವನ್ನ ಈಗ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಂತೂ ಟ್ರಾಫಿಕ್ ಬಿಸಿಗೆ ಜನರು ರೋಸಿ ಹೋಗಿದ್ದಾರೆ. ಹಾಗಾಗಿ ಜಪಾನ್ ತಂತ್ರಜ್ಞಾನದ ಟ್ರಾಫಿಕ್ ಸಿಸ್ಟಮ್ಗಳ ಅಳವಡಿಕೆ ಮಾಡಲಾಗುತ್ತಂತೆ. ಜಂಕ್ಷನ್ಗಳಲ್ಲಿ ಹೊಸ ಟ್ರಾಫಿಕ್ ಸಿಗ್ನಲಿಂಗ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಹೊಸ ಸಿಸ್ಟಮ್ಗಳನ್ನ ಅಳವಡಿಕೆ ಮಾಡ್ತಿದ್ದಾರೆ. ಇನ್ನು ಪ್ರಾಥಮಿಕ ಹಂತವಾಗಿ ಮೊದಲ ಹಂತದಲ್ಲಿ 28 ಪ್ರಮುಖ ಜಂಕ್ಷನ್ಗಳಲ್ಲಿ ಇದನ್ನು ಅಳವಡಿಕೆ ಮಾಡಲಾಗುತ್ತೆ. ಮಾರ್ಚ್ ಅಂತ್ಯಕ್ಕೆ ಸ್ವಯಂ ಚಾಲಿತ ಸಿಗ್ನಲ್ ಕಾರ್ಯರೂಪಕ್ಕೆ ಬರುತ್ತೆ. ಪ್ರಮುಖ 28 ಜಂಕ್ಷನ್ಗಳಲ್ಲಿ ಅನುಷ್ಠಾನಕ್ಕೆ ಬಿಗ್ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಎಲ್ಲೆಲ್ಲಿ ಪ್ರಮುಖವಾಗಿ ಇದು ಜಾರಿಯಾಗುತ್ತೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ MG ರಸ್ತೆ, ಹೊಸೂರು ರಸ್ತೆ ಮತ್ತು ಹಳೆ ಮಡ್ರಾಸ್ ರೋಡ್ 28 ಜಂಕ್ಷನ್ಗಳಲ್ಲಿ ನೂತನ ವ್ಯವಸ್ಥೆ ಅನುಷ್ಠಾನಗೊಳಿಸಲಿದೆ. ಇನ್ನು ಕ್ವೀನ್ಸ್ ಸ್ಟ್ಯಾಚ್ಯೂ ಸರ್ಕಲ್, ಹಾಗೆ ಅನಿಲ್ ಕುಂಬ್ಳೆ ಸರ್ಕಲ್, ಕಾವೇರಿ ಆರ್ಟ್ಸ್ ಮತ್ತು ಕ್ರಾಫ್ಟ್ ಸರ್ಕಲ್, ಮೇಯೋ ಹಾಲ್, ಹಾಗೆ ವೆಬ್ ಸರ್ಕಲ್, ಟ್ರಿನಿಟಿ ಸರ್ಕಲ್ ಇದೆಲ್ಲ ಕಡೆ ಕೂಡ ಇದನ್ನು ಪ್ರಾಥಮಿಕವಾಗಿ ಅನುಷ್ಠಾನ ಮಾಡಲಾಗ್ತಿದೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೋಡೋಣ ಬನ್ನಿ. ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ಗೆ ಟಾನಿಕ್ ಅನ್ನು ನೀಡೋದಕ್ಕೆ ಸಂಚಾರ ಪೊಲೀಸರು ಜಪಾನ್ ಟೆಕ್ನಾಲಜಿಯನ್ನು ಸದ್ಯಕ್ಕೆ ಅಳವಡಿಸಿಕೊಂಡಿರುವಂಥದ್ದು. ಅಂದರೆ ಇದು ಸ್ವಯಂ ಚಾಲಿತವಾಗಿ ಇರುವಂತಹ ಒಂದಿಷ್ಟು ಟ್ರಾಫಿಕ್ ಸಿಗ್ನಲ್ಗಳಾಗಿರುತ್ತೆ. ಹಾಗೆಯೇ ಇದರ ನಿರ್ವಹಣೆ ಕೂಡ ಸ್ವಯಂ ಪ್ರೇರಿತವಾಗಿ ಆಗುತ್ತೆ. ಆದರೆ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಿರ್ವಹಣೆ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಇದು ಜಪಾನ್ನಿಂದ ತಯಾರು ಮಾಡಿದಂತಹ ಒಂದಿಷ್ಟು ಟೆಕ್ನಾಲಜಿ ಆಗಿರುತ್ತೆ. ಹಾಗಾಗಿ ಈ ಒಂದು ಟೆಕ್ನಾಲಜಿಯ ಮೂಲಕವಾಗಿ ಒಂದಿಷ್ಟು ಸಿಗ್ನಲ್ಗಳು, ಅಂದರೆ ಬೆಂಗಳೂರಲ್ಲಿ ಮ್ಯಾನ್ಯುವಲ್ ಆಗಿ ಒಂದಿಷ್ಟು ಸಮಯವನ್ನು ಫಿಕ್ಸ್ ಮಾಡಿ ನಾವು ಬಿಟ್ಟಿರ್ತೀವಿ. ಆ ಒಂದು ಜಂಕ್ಷನಲ್ಲಿ, ಆ ಒಂದು ರಸ್ತೆಯಲ್ಲಿ ವಾಹನಗಳು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಅದು ಗ್ರೀನ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆದರೆ ಈ ಒಂದು ಟೆಕ್ನಾಲಜಿ ಹಾಗಲ್ಲ. ಇದನ್ನು ಮ್ಯಾನ್ಯುವಲ್ ಆಗಿಯೂ ಕೂಡ ಕಂಟ್ರೋಲ್ ಮಾಡಬಹುದು. ಹಾಗೆಯೇ ಆಟೋಮೆಟಿಕ್ ಆಗಿಯೂ ಕೂಡ AI ಟೆಕ್ನಾಲಜಿ ಇದನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಕರಿತೀವಿ, ಅದು ಇದನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಒಂದಿಷ್ಟು ದೂರದವರೆಗೂ ಕೂಡ ಅಂತ ಹೇಳಿ ದೂರವನ್ನು ನಿಗದಿ ಮಾಡಿರುತ್ತೆ. ಅಲ್ಲಿವರೆಗೂ ಕೂಡ ವಾಹನಗಳು ಇದ್ದರೆ ಆಟೋಮೆಟಿಕ್ ಆಗಿ ಈ ಒಂದು ಸಿಗ್ನಲ್ ಏನಿದೆ, ರೆಡ್ ಇದ್ದಂಥ ಸಿಗ್ನಲನ್ನು ಗ್ರೀನ್ ಆಗಿ ಮಾರ್ಪಾಡು ಮಾಡಿಕೊಂಡು ಸಂಚಾರಕ್ಕೆ ಅನುವನ್ನು ಮಾಡಿಕೊಡುತ್ತೆ. ಯಾವಾಗ ರಸ್ತೆಗಳು ಖಾಲಿ ಆಗುತ್ತೆ, ಈ ಒಂದು ಸಂದರ್ಭದಲ್ಲಿ ಗ್ರೀನ್ ಇದ್ದಂತಹ ಒಂದಿಷ್ಟು ಸಮಯ ಏನಿದೆ ಅದನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಅದನ್ನು ರೆಡ್ ಆಗಿ ಮಾರ್ಪಾಡಾಗಿ ಯಾವ ರಸ್ತೆಯಲ್ಲಿ ವಾಹನ ಹೆಚ್ಚಾಗಿರುತ್ತೆ ಆ ಒಂದು ರಸ್ತೆಯ ಮೂಲಕವಾಗಿ ವಾಹನ ಹೋಗೋದಕ್ಕೆ ಅನುವು ಕೊಡುವಂಥದ್ದು. ಅಂದರೆ ಈ ಒಂದು ಟೆಕ್ನಾಲಜಿಯನ್ನು ಬೆಂಗಳೂರಿನ ಸುಮಾರು 28 ಸಿಗ್ನಲ್ಗಳಲ್ಲಿ ಈಗಾಗಲೇ ಅಳವಡಿಕೆಯನ್ನು ಮಾಡಿಕೊಂಡಿರುವಂಥದ್ದು. ಅದನ್ನು ಪ್ರಾಯೋಗಿಕವಾಗಿ ಒಂದಿಷ್ಟು 3 ಕಡೆಗಳಲ್ಲಿ ಸದ್ಯಕ್ಕೆ ಇದನ್ನು ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇದು ನಾವಿರುವಂಥದ್ದು ಏನು ಅಲ್ಸು ಲೇಕ್ ಏನಿದೆ, ಆ ಒಂದು ಅಲ್ಸು ಲೇಕ್ ಸಿಗ್ನಲ್ ಭಾಗದಲ್ಲಿ ನಾವಿರುವಂಥದ್ದು. ಫಿಲಿಪ್ಸ್ ಸಿಗ್ನಲ್ ಏನಿದೆ, ಜಂಕ್ಷನ್ ಏನಿದೆ, ಈ ಒಂದು ಜಂಕ್ಷನ್ನಲ್ಲಿ ಸದ್ಯಕ್ಕೆ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಸಕ್ಸಸ್ ಆದ ನಂತರದಲ್ಲಿ 28 ಸಿಗ್ನಲ್ಗಳಲ್ಲೂ ಕೂಡ ಇದು ಕಾರ್ಯನಿರ್ವಹಣೆ ಮಾಡಿದ್ದೆ ಆದರೆ ಬಹುಶಃ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಏನಿದೆ ಅದಕ್ಕೆ ಮುಕ್ತಿ ಸಿಗುವಂತಹ ಒಂದಿಷ್ಟು ಪ್ರಯತ್ನಗಳಂತೂ ಕೂಡ ಖಂಡಿತವಾಗ್ಲೂ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ರಾಜಪ್ಪ ನಾಯಕ್, TV9 ಬೆಂಗಳೂರು.